ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅವರು ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಾಮನ್ ಪೀಪಲು ಕೂಡ ಬಿಗ್ ಬಾಸ್ಗೆ ಹೋಗ್ಬೋದು ಅಂತ ಹೇಳಿ ಇವಾಗ ಆಡಿಷನ್ಸ್ನ ಶುರು ಮಾಡಿದ್ದಾರೆ. ಈ ಒಂದು ಆಡಿಷನ್ಸು ತಮಿಳಲ್ಲೂ ನಡೀತಿತ್ತು, ತೆಲುಗುನಲ್ಲೂ ನಡೀತಿತ್ತು. ಬಟ್ ಕನ್ನಡದಲ್ಲಿ ಇರುತ್ತೋ ಇಲ್ವೋ ಅಂತ ಹೇಳಿ ಡೌಟ್ ಇತ್ತು. ಬಟ್ ಇವಾಗ ಈ ಒಂದು ಡೌಟ್ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು. ಕಾಮನ್ ಪೀಪಲ್ಗೂ ಸಹ ಬಿಗ್ ಬಾಸಲ್ಲಿ ಎಂಟ್ರಿಯನ್ನು ಕೊಡ್ತಿದ್ದಾರೆ ಈ ಬಾರಿ. ಸೀಸನ್ 5ನಲ್ಲೋ ಅಥವಾ ಸೀಸನ್ 6ನಲ್ಲೋ ಐ ಆಮ್ ನಾಟ್ ಶೋರ್. ಲೈಕ್ ಚಂದನ್ ಶೆಟ್ಟಿ ಇದ್ದಂತಹ ಒಂದು ಸೀಸನಲ್ಲಿ ಕಾಮನ್ ಪೀಪಲ್ಗೂ ಸಹ ಎಂಟ್ರಿಯನ್ನು ಕೊಟ್ಟಿದ್ದರು. ಆವಾಗ ದಿವಾಕರ್ ಅನ್ನೋರು ಸೆಕೆಂಡ್ ಪ್ರೈಸನ್ನು ತೊಗೊಂಡಿದ್ರು, ಚಂದನ್ ಶೆಟ್ಟಿ ಫಸ್ಟ್ ಪ್ರೈಸ್ ಬಂದಿದ್ದರು. ಲೈಕ್ ರನ್ನರ್ ಅಪ್ ಆಗಿ ದಿವಾಕರ್ ಅವರು ಬಂದಿದ್ದರು. ಅವ್ರಿಗೆ ಸುದೀಪ್ ಅವರು ಕಾರನ್ನು ಸಹ ಒಂದು ಗಿಫ್ಟ್ ಕೊಟ್ಟಿದ್ದರು. ಸೊ ಈ ಬಾರಿ ಅದಾದಮೇಲೆ ಕಾಮನ್ ಪೀಪಲ್ಸ್ಗೆ ಚಾನ್ಸೇ ಕೊಟ್ಟಿರಲಿಲ್ಲ. ಸೊ ಈ ಬಾರಿ ಕಾಮನ್ ಪೀಪಲ್ಸ್ಗೂ ಸಹ ಚಾನ್ಸ್ ಕೊಡ್ತಿದ್ದಾರೆ. ನನಗನ್ಸೋ ಪ್ರಕಾರ ಬಿಗ್ ಬಾಸ್ ಯಾಕೆ ಇಷ್ಟು ಬೇಗ ಶುರು ಆಗ್ತಿದೆ ಅಂತಂದರೆ, ಲೈಕ್ ತೆಲುಗುನಲ್ಲಿ ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಸಾಕಷ್ಟು ಕಾಮನ್ ಪೀಪಲ್ಸ್ನ ಕರೆಸ್ಬಿಟ್ಟು ಒಂದಷ್ಟು ಟಾಸ್ಕ್ಗಳನ್ನು ಮಾಡಿಸಿ ಅದರಲ್ಲಿ ಒಂದಷ್ಟು ಜನನ ಫಿಲ್ಟರ್ ಮಾಡಿ ನೆಕ್ಸ್ಟ್ ಬಿಗ್ ಬಾಸ್ ಮನೆಗೆ ಕಳಿಸಿದ್ರು. ಸೊ ಕಾಮನ್ ಪೀಪಲಲ್ಲೇ ತೆಲುಗುನಲ್ಲಿ ಒಬ್ಬ ವ್ಯಕ್ತಿ ವಿನ್ ಆದರು. ಸೊ ಅದೇ ರೀತಿ ಬಿಗ್ ಬಾಸಲ್ಲೂ ಪ್ರೊಸೆಸನ್ನು ನಡೆಸುವಂತಹ ಚಾನ್ಸಸ್ ಇದೆ. ಆ್ಯಂಡ್ ನೀವು ಕೂಡ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಅನಿಸಿದ್ರೆ, ಯಾಕಂದರೆ ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ, ನಾನು ಬಿಗ್ ಬಾಸ್ ಮನೆಗೆ ಹೋಗಬೇಕು, ನಾನು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಅನಿಸ್ತಿರುತ್ತೆ. ಆ್ಯಂಡ್ ಅಲ್ಲಿ ಕೊಡುವಂತಹ ಟಾಸ್ಕ್ಗಳೆಲ್ಲ ನೋಡ್ತಿರ್ಬೇಕಾದ್ರೆ, ನಾನು ಇಲ್ಲಿದ್ದಿದ್ರೆ, ನಾನು ಆ ಸಿಚುಯೇಷನಲ್ಲಿ ಇದ್ದಿದ್ದರೆ ಟಾಸ್ಕ್ನ ಈ ರೀತಿ ಆಡ್ತಿರ್ಲಿಲ್ಲ, ಇದನ್ನು ಬಿಟ್ಟು ಬೇರೆ ರೀತಿ ಆಡ್ತಿದ್ದೆ, ನಾನು ಹಂಗೆ ಮಾಡಿಬಿಡ್ತಿದ್ದೆ, ಹಿಂಗೆ ಮಾಡಿಬಿಡ್ತಿದ್ದೆ ಅಂತ ಹೇಳಿ ಸಾಕಷ್ಟು ಜನ ಮನೆಯಲ್ಲೇ ಕೂತ್ಕೊಂಡು ಹೇಳ್ತಿರ್ತಾರೆ ಟಿ ವಿ ನೋಡಬೇಕಾದ್ರೆ. ಸೊ ಅಂಥವ್ರಿಗೆಲ್ಲ ಇವಾಗ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಅನಿಸಿದ್ರೆ, ನೀವು ಕೂಡ ಅಲ್ಲಿ ಹೋಗಿ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು, ಅಥವಾ ಟಾಸ್ಕ್ಗಳನ್ನು ಹಂಗೆ ಪರ್ಫಾರ್ಮ್ ಮಾಡಬೇಕು, ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ರೆ, ಸೊ ನಿಮಗೂ ಒಂದು ಒಳ್ಳೆ ಅವಕಾಶನ ಇವಾಗ ಕಲರ್ಸ್ ಕನ್ನಡದವರು ಮಾಡಿಕೊಟ್ಟಿದ್ದಾರೆ. colorskannada.jio.star.comಗೆ ಹೋಗಿ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿ. ಅಲ್ಲೊಂದು ಫಾರ್ಮ್ ಬರುತ್ತೆ, ಆ ಫಾರ್ಮಲ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು ನಿಮ್ಮದು 3 ನಿಮಿಷದ ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಲೈಕ್ 3 ಮಿನಿಟ್ಸ್ಗಿಂತ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಬಟ್ 50 MBಗಿಂತ ಜಾಸ್ತಿ ಇರಬಾರ್ದು. ನೀವು ಅಪ್ಲೋಡ್ ಮಾಡುವಂತಹ ವಿಡಿಯೋ 50 MBಗಿಂತ ಜಾಸ್ತಿ ಸೈಜ್ ಇರಬಾರ್ದು ವಿಡಿಯೋ ಸೈಜು. ಸೊ ನೋಡಿಕೊಂಡು ಅಪ್ಲೋಡ್ ಮಾಡಿ. ಆ್ಯಂಡ್ ಫಾರ್ಮ್ ಫಿಲ್ ಮಾಡಿದಾದಮೇಲೆ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನ ನೀವು ಎಸ್ ಅಂತ ಕೊಡಬೇಕಾಗತ್ತೆ. ಲೈಕ್ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಸ್ಟ್ ಓದಿ ನಿಮಗೆಲ್ಲ ಓಕೆ ಅಂತ ಅನಿಸಿದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ಬೋದು, ಅಥವಾ ನೋ ಅಂತಲೂ ಕೂಡ ಟಿಕ್ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಏನಾದರೂ ಡಿಸಬಿಲಿಟೀಸ್ ಇದೆಯಾ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇದೆಲ್ಲ ಕೊಟ್ಟಿದ್ದಾದಮೇಲೆ ನೆಕ್ಸ್ಟು ನೀವು ನಿಮ್ಮ ಪೇರೆಂಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅವರ ಒಂದು ಐಡೆಂಟಿ ಕಾರ್ಡ್ ಪ್ರೂಫ್ಸ್ಗಳನ್ನು ಸಹ ಕೊಡಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ನ ಕೊಡಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಪ್ರೊಸೀಜರ್ಸ್ ಇರುತ್ತೆ. ಸೊ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ಲೈಕ್ ನಾರ್ಮಲ್ ಆಗಿ ನನ್ನ ಹೆಸರು, ನನ್ನ ಊರು, ಈ ಥರ ಜಸ್ಟ್ ಒಂದು ನಾರ್ಮಲ್ ಇಂಟ್ರಡಕ್ಷನ್ ಥರ ಬೇಡ. ಲೈಕ್ ನೀವು ಯಾವುದೋ ಕಂಪ್ನಿಗೆ ಹೋಗಿ ಕೆಲಸ ಕೇಳ್ಕೊಂಡು ಹೋಗ್ತಿಲ್ಲ, ನಾರ್ಮಲ್ ಸ್ಟ್ರಿಕ್ಟಾಗಿ ಇಂಟ್ರಡಕ್ಷನ್ ಕೊಡೋ ರೀತಿ ಆ ವಿಡಿಯೋ ಇರೋದು ಬೇಡ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಸ್ವಲ್ಪ ಎಂಟರ್ಟೈನಿಂಗ್ ಆಗಿರಲಿ. ಆ 3 ನಿಮಿಷದ ವೀಡಿಯೋನಲ್ಲಿ ನಿಮಗೆ ಏನೇನು ಟ್ಯಾಲೆಂಟ್ ಇದೆಯೋ ಅದನ್ನೆಲ್ಲ ತೋರಿಸೋದಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಕಂಪ್ಲೀಟಾಗಿ ಆಗಲ್ಲ 3 ನಿಮಿಷದ ವೀಡಿಯೋದಲ್ಲಿ, ಅಟ್ಲೀಸ್ಟ್ ಒಂದು ಹಿಂಟ್ ಸಿಗೋ ರೀತಿ, ನನಗೆ ಈ ರೀತಿ ಟ್ಯಾಲೆಂಟ್ ಇದೆ ಅಂತ ಹೇಳಿ ಒಂದು ಹಿಂಟ್ ಸಿಗೋ ರೀತಿ ನೀವು ವೀಡಿಯೋ ಮಾಡಿ ಹಾಕಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಸೆಲೆಕ್ಟ್ ಆಗ್ತೀರಾ. ಯಾಕೆಂದರೆ ಬಿಗ್ ಬಾಸ್ ಅವ್ರು ಯಾವಾಗಲೂ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ, ಲೈಕ್ ಸಾಕಷ್ಟು ಸೀಸನ್ ಅಬ್ಸರ್ವ್ ಮಾಡಿ ಬೇಕಾದರೆ, ನಾನು ಬರಲ್ಲ ಅಂತ ಯಾರು ಬಿಗ್ ಬಾಸ್ಗೆ ನಾನು ಬರಲ್ಲ ಅಂತ ಹೇಳಿ ಟಿ ವಿ ಸೀರಿಯಲ್ಸ್ಗಳಲ್ಲಿ ಅಥವಾ ಫಿಲಮ್ ಆ್ಯಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲ ಇಂಟರ್ವ್ಯೂಗಳಲ್ಲಿ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿರ್ತಾರೆ, ನಾನು ಬರಲ್ಲ ಬಿಗ್ ಬಾಸ್ಗೆ ಅಂತ ಯಾರು ಹೇಳಿರ್ತಾರೋ ಅವ್ರನ್ನೇ ಕರ್ಕೊಂಬಂದು ಬಿಗ್ ಬಾಸ್ ಮನೆಗೆ ಹಾಕಿರ್ತಾರೆ. ರೂಪೇಶ್ ರಾಜಣ್ಣ ಅಂತ ಒಬ್ಬರು ಬಂದಿದ್ದರು, ಕನ್ನಡ ಪರ ಸಂಘಟನೆಗಳಿಗೆ ಹೋರಾಟ ಮಾಡೋರು. ಅವರು ಬಿಗ್ ಬಾಸ್ ಅನ್ನೋದು ಕನ್ನಡದಲ್ಲಿಲ್ಲ, ಇಂಗ್ಲೀಷಲ್ಲಿದೆ ಅಂತ ಹೇಳಿ ಬಿಗ್ ಬಾಸ್ ಮನೆ ಮೇಲೆ ಹೋರಾಟ ಮಾಡಿದರು ಒಂದ್ಸತಿ. ನೆಕ್ಸ್ಟ್ ಸೀಸನಲ್ಲಿ ಅವ್ರನ್ನೇ ಕರ್ಕೊಂಬಂದು ಬಿಗ್ ಬಾಸ್ ಮನೆಯಲ್ಲಿ ಕೂರಿಸಿದ್ರು. ಹಾಗೆ ಸಂಗೀತ ಶೃಂಗೇರಿಯವರು 1 ಕೋಟಿ ಕೊಟ್ಟರು ಬರಲ್ಲ, ಲೈಕ್ ಬರೀ 50 ಲಕ್ಷ ಅಲ್ಲ, 1 ಕೋಟಿ ಕೊಟ್ಟರು ನಾನು ಬಿಗ್ ಬಾಸ್ ಮನೆಗೆ ಬರಲ್ಲ ಅಂತ ಹೇಳಿದರು. ಅದಾದಮೇಲೆ ನೆಕ್ಸ್ಟ್ ಸೀಸನ್ಗೂ ಅವ್ರನ್ನೇ ಕರ್ಕೊಂಬಂದುಬಿಟ್ರು. ಸೊ ಈ ರೀತಿ ಬಿಗ್ ಬಾಸ್ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಬಿಗ್ ಬಾಸ್ ಬಗ್ಗೆ ಯಾರು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ತೋರಿಸ್ತಾರೆ, ಅಂತಹ ಕಂಟೆಸ್ಟೆಂಟ್ಗಳನ್ನೇ ಕರ್ಕೊಂಬಂದು ಬಿಗ್ ಬಾಸ್ ಮನೆಯಲ್ಲಿ ಕೂರಿಸ್ತಾರೆ. ಸೊ ನೋಡಿಕೊಂಡು ಟ್ರೈ ಮಾಡಿ. ನನಗೂ ಕೂಡ ಹೋಗಬೇಕು ಅಂತ ಆಸೆ ಇದೆ. ನಿಮಗೆ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಿ ಅನಿಸಿದ್ರೆ ನೀವು ಬೇಕಾದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಕಾಮನ್ ಪೀಪಲ್ಗೆ ಎಂಟ್ರಿ ಕೊಡ್ತಿರೋದು ಲೈಕ್ 50-50 ಅನಿಸುತ್ತೆ. ಲೈಕ್ ಕಾಮನ್ ಪೀಪಲ್ಗೆ ಹೋಗಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಲೈಕ್ ಅಲ್ಲೆಲ್ಲ ಸೆಲೆಬ್ರಿಟೀಸ್ಗಳೇ ಇರ್ತಾರೆ, ಸ್ವಲ್ಪ ಇರ್ಸುಮುರ್ಸಾಗುತ್ತೆ. ಲೈಕ್ ಅವ್ರೇನೋ ಒಂದು ಸ್ವಲ್ಪ ಹೈ ಅನ್ನೋ ಥರ ಫೀಲ್ ಆಗೋದು, ಇವರೇನೋ ಸ್ವಲ್ಪ ಲೋ ಅನ್ನೋ ಥರ ಫೀಲ್ ಆಗೋದು, ಸ್ವಲ್ಪ ಇರ್ಸುಮುರ್ಸಾಗುತ್ತೆ. ಬಟ್ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು, ಲೈಕ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೀವಿ ಅಂತಂದಮೇಲೆ ನಾವೆಲ್ಲರೂ ಒಂದೇ ರೇಂಜಲ್ಲಿದ್ದೀವಿ,
ನೀವು ಹೆಚ್ಚು ನಾವು ಕಡಿಮೆ ಅಂತ ಏನಿಲ್ಲ. ನೀವು ಹೆಚ್ಚು ನಾವು ಕಡಿಮೆ ಅನ್ನೋ ಹಂಗಿದ್ದಿದ್ರೆ ನಮ್ಮನ್ನು ಬಿಗ್ ಬಾಸ್ ಮನೆಗೆ ಎಂಟ್ರಿನೇ ಕೊಡ್ತಿರಲಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡು ನಾವೆಲ್ಲರೂ ಸಮಾನ ಒಂದೇ ಲೆವೆಲಲ್ಲಿ ಇರುವಂಥವ್ರು. ಇವಾಗ ಈ ಸ್ಟೇಜಲ್ಲಿ ಬಂದು ಬಿಗ್ ಬಾಸ್ ಮನೆಯಲ್ಲಿ ನಿಂತಿದ್ದೀವಿ ಅಂತಂದರೆ ನಾವೆಲ್ಲರೂ ಒಂದೇ ಲೆವೆಲಲ್ಲಿ ಇದ್ದೀವಿ ಅಂತ ಹೇಳಿ ಆ ರೀತಿ ಥಿಂಕಿಂಗ್ ಪ್ರೊಸೆಸನ್ನು ಇಟ್ಕೊಂಡು ಇವರು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ತೀನಿ ಅನ್ನೋಂಥ ಕಂಟೆಸ್ಟೆಂಟ್ಗಳು ಮಾತ್ರ ಬಿಗ್ ಬಾಸ್ಗೆ ಹೋಗೋದಕ್ಕೆ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಈ ಸೀಸನ್ ಕ್ಲಿಕ್ ಆಗುತ್ತಾ ಇಲ್ವಾ ಕಾದು ನೋಡಬೇಕು. ಯಾಕೆಂದರೆ ತೆಲುಗುನಲ್ಲಿ ತುಂಬ ಚೆನ್ನಾಗಿ ಹಿಟ್ ಆಯಿತು. ಕಾಮನ್ ಪೀಪಲ್ನ ಕರ್ಕೊಂಡ್ಮೇಲೆ ತೆಲುಗುನಲ್ಲೂ ಸಹ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ಬಟ್ 6th or 5th ಸೀಸನ್ ನಾನು ಆವಾಗಲೇ ಹೇಳಿದ್ನಲ್ಲ, ಕಾಮನ್ ಪೀಪಲ್ಗೆ ಎಂಟ್ರಿ ಕೊಟ್ಟು ಮಾಡಿಸಿದ್ರು. ಬಟ್ ಅಷ್ಟೊಂದೇನು ಕ್ಲಿಕ್ ಆಗಿರಲಿಲ್ಲ ಆ ಸೀಸನು. ಜಸ್ಟ್ ಚಂದನ್ ಶೆಟ್ಟಿ ಸಾಂಗ್ಸ್ಗಳಿಂದ ಸ್ವಲ್ಪ ವೈರಲ್ ಆಗಿತ್ತು ಅಷ್ಟೇ. ಅದನ್ನು ಬಿಟ್ಟರೆ ಅಷ್ಟೊಂದೇನು ನಮಗೆ ಎಂಟರ್ಟೈನ್ಮೆಂಟ್ ಸಿಕ್ತು ಅನ್ನೋ ಹಾಗಿರಲಿಲ್ಲ ಆ ಸೀಸನಲ್ಲಿ. ಸೊ ನೋಡೋಣ ಕಾಮನ್ ಪೀಪಲಿಂದ ಯಾವ್ಯಾವ ರೀತಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳಿ. ಸ್ವಲ್ಪ ಸ್ಕ್ರೂ ಲೂಸ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಹೋದ್ರೇ ಚೆನ್ನಾಗಿರೋದು. ಆ್ಯಂಡ್ ನಂಗನ್ಸೋ ಪ್ರಕಾರ ಲೈಕ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ತುಂಬ ಜನ ಬರ್ತಾರೆ ಈ ಸರ್ತಿ. ಸಾಕಷ್ಟು ಜನ ಅಪ್ಲೈ ಮಾಡಿರ್ತಾರೆ. ಆ್ಯಂಡ್ ಇನ್ನು ಸ್ಯಾಮ್ ಸಮೀರು ಮತ್ತು ವರುಣ್ ಆರಾಧ್ಯ ಅವ್ರ ಹೆಸರು ಕೂಡ ತುಂಬ ಕೇಳ್ತಿದೆ. ನಂಗನ್ಸೋ ಪ್ರಕಾರ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ, ಇಬ್ಬರು ಬರೋದಿಲ್ಲ. ಯಾಕೆ ಅಂತಂದರೆ ಇವರಿಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸು. ಸೊ ಮೆಜಾರಿಟಿ ಇವರೇನಾದರೂ ಇನ್ನೊಂದು 2-3 ಜನನ ಜೊತೆಯಲ್ಲಿ ಹಾಕೊಂಡ್ಬಿಟ್ರು ಅಂತಂದರೆ ಅಲ್ಲಿ ಮೆಜಾರಿಟಿ ವೋಟ್ಸ್ಗಳೆಲ್ಲ ಇವ್ರಿಗೆ ಬರ್ತಿರುತ್ತೆ. ಸೊ ಇಬ್ಬರು ತುಂಬ ಕ್ಲೋಸ್ ಆಗಿರೋದ್ರಿಂದ, ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಇಬ್ಬರನ್ನೂ ಒಂದೇ ಸೀಸನಲ್ಲಿ ಹಾಕಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಲೈಕ್ ನೋಡೋಣ, ಅಕಸ್ಮಾತ್ ಹಾಕಿನೂ ಒಬ್ಬರನ್ನ ಆ ಟೀಮ್ ಕ್ಯಾಪ್ಟನ್ ಮಾಡಿ ಒಬ್ಬರನ್ನ ಈ ಟೀಮ್ ಕ್ಯಾಪ್ಟನ್ ಮಾಡಿ ಅವರಿಬ್ಬರ ಮಧ್ಯೆ ತಂದಿಡುವಂತಹ ಸಿಚುಯೇಷನ್ಸ್ಗಳನ್ನೆಲ್ಲ ಬಿಗ್ ಬಾಸ್ ಅವರು ಮಾಡ್ತಾರೆ. ಸೊ ಆ ರೀತಿ ಥಿಂಕ್ ಮಾಡಿದ್ರೆ ಬಂದರೂ ಬರ್ಬೋದು ಅಂತ ಅನಿಸುತ್ತೆ. ಬಟ್ ಇವರಿಬ್ಬರು ತುಂಬ ಕ್ಲೋಸ್ ಇರೋದ್ರಿಂದ ಲೈಕ್ ಬೇರೆ ರೀತಿ ಗೇಮ್ನ ತೊಗೊಂಡು ಹೋಗುವಂತಹ ಚಾನ್ಸಸ್ ಇರುತ್ತೆ. ಲೈಕ್ ಫಸ್ಟೇ ಫಿಕ್ಸ್ ಆಗಿ ನಾವಿಬ್ಬರು ಹಿಂಗೆ ಜಗಳ ಮಾಡೋಣ, ಹಂಗೆ ಜಗಳ ಮಾಡೋಣ ಅಂತೆಲ್ಲ ಹೇಳಿ ಮೊದಲೇ ಫಿಕ್ಸ್ ಮಾಡ್ಕೊಂಬಂದು ಏನಾದರೂ ಗೇಮ್ ಆಡೋಣ, ನಾನು ಗೆಲ್ಲಬೇಕು ಇಲ್ಲ ನೀನು ಗೆಲ್ಲಬೇಕು ಅಷ್ಟೇ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡು ಏನಾದರೂ ಬಂದು ಆಡುವಂಥ ಚಾನ್ಸಸ್ ಕೂಡ ಇರುತ್ತೆ ತುಂಬ ಕ್ಲೋಸ್ ಇರೋದ್ರಿಂದ. ಸೊ ಇಬ್ಬರಲ್ಲಿ ಒಬ್ಬರು ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಇನ್ನು ವರುಣ್ ಬಂದರೆ ವರ್ಷಕಾವೇರಿಯವರು ಅಂತ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಇಬ್ಬರೂ ಸಹ ಕಾಯ್ತಿದ್ದಾರೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಹೇಳಿ. ಯಾವುದೇ ಇಂಟರ್ವ್ಯೂನಲ್ಲಿ ಕೇಳಿದ್ರು ಸಹ ನಾನು ಹೋಗ್ತೀನಿ, ಬಿಗ್ ಬಾಸ್ ಅವರು ನನಗೆ ಚಾನ್ಸ್ ಕೊಟ್ಟರೆ ನಾನು ಹೋಗ್ತೀನಿ ಅಂತಲೇ ಸಾಕಷ್ಟು ಬಾರಿ ಇವರಿಬ್ಬರು ಹೇಳಿರೋದು. ಬಟ್ ವರುಣ್ ಆರಾಧ್ಯ ಅವ್ರಿಗೇನೋ ಲಾಸ್ಟ್ ಟೈಮು ಚಾನ್ಸ್ ಸಿಕ್ಕಿತ್ತು. ಬಟ್ ಅವ್ರಿಗೆ ಅವ್ರ ಮನೆಯದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ಅವ್ರು ಹೋಗಿರಲಿಲ್ಲ ಅಷ್ಟೇ. ಬಟ್ ವರ್ಷಕಾವ್ಯವ್ರಿಗೂ ಏನಾದರೂ ಈ ಚಾನ್ಸ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಬರ್ತಾರೆ. ಸೊ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ಹೇಳಿ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು ಆ್ಯಂಡ್ ಸೀರಿಯಲ್ ಅವರು ಕೂಡ ತುಂಬ ಜನ ಇರ್ತಾರೆ. ಅರ್ಧಕ್ಕರ್ಧ ಜನ ಇದೇ ಆಗೋಗಿರುತ್ತೆ. ಬಟ್ ಏಜ್ಡ್ ಕ್ಯಾಟಗರಿ ಅಂತ ನೋಡೋದಾದರೆ, ತುಂಬ ವಯಸ್ಸಾಗಿರೋರು ಅಂತ ನೋಡೋದಾದರೆ, ಸೀನಿಯರ್ ಸಿಟಿಸನ್ಸ್ ಅಂತ ನೋಡೋದಾದರೆ ಯಾರು ಬರ್ತಾರೆ ಅಂತ ನೋಡಬೇಕು. ನಂಗನ್ಸೋ ಪ್ರಕಾರ ಈ ಸತಿ ಪ್ರೇಮ ಯಾರಾದರೂ ಬರ್ಬೋದು. ಪ್ರೇಮ ಅಥವಾ ಸುಧಾರಾಣಿ ಇವರಿಬ್ಬರಲ್ಲಿ ಒಬ್ಬರು ಬರ್ಬೋದು ಅಂತ ಅನಿಸ್ತಿದೆ. ಸುಧಾರಾಣಿ ಅವರ ಹೆಸರು ಲಾಸ್ಟ್ ಇಯರೇ ಕೇಳಿಸ್ತಿತ್ತು. ಬಟ್ ಅವರು ಒಂದು ಸೀರಿಯಲಲ್ಲಿ ಬ್ಯುಸಿ ಆಗಿದ್ದರಿಂದ ಅವ್ರು ಬರೋಕ್ಕಾಗಿರಲಿಲ್ಲ. ಸೊ ಈ ಸೀಸನಲ್ಲಿ ಅವ್ರು ಬರುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಇನ್ನು ಕಾಮಿಡಿ ಕಿಲಾಡಿಗಳು ಬ್ಯಾಕ್ಗ್ರೌಂಡಿಂದ ಅಂತ ನೋಡೋದಾದರೆ ಹುಲಿ ಕಾರ್ತಿಕ್ಕು ಅಥವಾ ಇನ್ನೊಬ್ಬರು ರಾಘವೇಂದ್ರ, ಎಸ್, ಇವರಿಬ್ಬರಲ್ಲಿ ಒಬ್ಬರು ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ಹೇಳಿ. ಸ್ಯಾಮ್ ಸಮೀರ್ ಅಥವಾ ವರುಣ್ ಆರಾಧ್ಯ ಬಂದರೆ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಇವರಿಬ್ಬರಲ್ಲಿ? ಈ ಬಾರಿ ಅಂತೂ ಜುಗಲ್ಬಂದಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗೆ ಆಲ್ರೆಡಿ ಫಾಲೋವರ್ಸ್ ಅನ್ನೋದು ಜಾಸ್ತಿ ಆಗೋಗಿರ್ತಾರೆ. ಸೊ ನೋಡೋಣ ಯಾರಿಗೆ ಫ್ಯಾನ್ ಬೇಸ್ ಅನ್ನೋದು ಜಾಸ್ತಿ ಇದೆ, ಯಾರಿಗೆ ವೋಟ್ಸ್ ಅನ್ನೋದು ಜಾಸ್ತಿ ಬೀಳುತ್ತೆ ಅಂತ ಹೇಳಿ. ಬಟ್ ಗಿಲ್ಲಿ ಕ್ರೇಜ್ ಅಂತೂ ಇನ್ನೂ ಕಡಿಮೆ ಆಗಿಲ್ಲ ಅಲ್ವಾ? ಸೊ ಈ ಸೀಸನ್ ಮುಗಿದ್ರೂ ಕೂಡ ಗಿಲ್ಲಿ ಕ್ರೇಜ್ ಅನ್ನೋದು ಕಡಿಮೆ ಆಗಿಲ್ಲ. ಬಿಗ್ ಬಾಸ್ ಪ್ರೋಮೋ ಬಿಟ್ಟಾಗ್ಲಿಂದನೂ ಸಹ ಗಿಲ್ಲಿಗೆ ಓಟ್ ಬಂದಷ್ಟು ಯಾರಿಗೂ ಬರೋಲ್ಲ, ಗಿಲ್ಲಿ ರೀಚ್ ಆದಷ್ಟು ಯಾರು ಗಿಲ್ಲಿ ಸೀಸನ್ ಹಿಟ್ಟಾದಷ್ಟು ಈ ಸೀಸನ್ ಹಿಟ್ಟಾಗಲ್ಲ ಅಂತ ಹೇಳಿನೇ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿರೋದು. ಬಟ್ ನಂಗನ್ಸೋ ಪ್ರಕಾರ ಸೀಸನಿಂದ ಸೀಸನ್ಗೆ TRP ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತ ಕನ್ನಡದಲ್ಲಿ ಯಾವತ್ತೂ ಆಗಿಲ್ಲ. ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಆಗಿದೆ, ತಮಿಳಲ್ಲಾಗಿರ್ಬೋದು, ತೆಲುಗುನಲ್ಲಾಗಿರ್ಬೋದು. ಒಂದು ಸೀಸನ್ ಹೈ ಆಗಿರುತ್ತೆ, ಒಂದು ಸೀಸನ್ ಲೋ ಆಗುತ್ತೆ. ಬಟ್ ಕನ್ನಡದಲ್ಲಿ ಬಿಗ್ ಬಾಸ್ ಅನ್ನುವಂಥದ್ದು ಗ್ರಾಫ್ ಮೇಲೇ ಹೋಗ್ತಿದೆ, ಯಾವತ್ತೂ ಲೋ ಅನ್ನೋದು ಆಗಿಲ್ಲ ಕನ್ನಡ ಸೀಸನಲ್ಲಿ. ಸೊ ಯಾವುದೇ ಸೀಸನಲ್ಲೂ ಗ್ರಾಫ್ ಲೋ ಅನ್ನೋದಾಗಿಲ್ಲ. ಈ ಬಾರಿನೂ ಕೂಡ ಆಗಲ್ಲ ಅನ್ಕೋತೀನಿ. ಆ್ಯಂಡ್ ಈ ಬಾರಿ ಹೊಸತನ್ನೋದೆಲ್ಲ ಟ್ರೈ ಮಾಡ್ತೀರಿ ಅಂತ ಹೇಳಿದ್ದಾರೆ, ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ನಿಮ್ಮ ಪ್ರಕಾರ ಬಿಗ್ ಬಾಸ್ಗೆ ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಹೋಗೋಕ್ಕೆ ಇಷ್ಟ ಇದ್ದರೆ, ನಾನು ಹೋಗ್ತಾ ಇದ್ದೀನಿ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ, ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ನಾನು ಸೆಲೆಕ್ಟ್ ಆದರೆ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಬಿಗ್ ಬಾಸ್ ಮನೆಗೆ ಹೋದರೆ, ನೀವು ಕಾಮನ್ ಪೀಪಲ್ ಆಗಿದ್ದರೆ ನಾನು ನಿಮ್ಮ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ವಿತ್
ವಿತೌಟ್ ಎನಿ ಪೇಮೆಂಟ್, ವಿತೌಟ್ ಎನಿ ಡೂಯಿಂಗ್ PR ಕೆಲಸ. ಓಕೆನಾ? ನಾನು ಜೆನ್ಯೂನ್ ಆಗಿ ನಿಮ್ಮ ಆಟ ಇಷ್ಟ ಆಯಿತು ಅಂತಂದರೆ ನಾನು ಜೆನ್ಯೂನ್ ಆಗೇ ನಿಮಗೆ ಸಪೋರ್ಟ್ ಮಾಡ್ತೀನಿ. ನನ್ನ ಪ್ರಕಾರ ಕಾಮನ್ ಪೀಪಲ್ ಅನ್ನೋರು ಬಂದರು ಅಂದರೆ ಕಾಮನ್ ಪೀಪಲ್ಲೇ ವಿನ್ ಆಗಬೇಕು ನನ್ನ ಪ್ರಕಾರ. ಸೊ ನೋಡೋಣ, ಸಪೋರ್ಟ್ ಮಾಡ್ತೀನಿ. ಅಕಸ್ಮಾತ್ ಯಾರಾದರೂ ಹೋಗಂಗಿದ್ದರೆ, ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.